ಪ್ರಭಾ, ಎಲ್ಲ ಸರಿ ಹೋಗಿದ್ದಿಲ್ಲ, ಏನ್ ಯೋಚನೆ ಮಾಡ್ತಿದ್ಯಾ? ಅನು ಮತ್ತು ತೇಜು ಇಬ್ರು ಪುಟ್ ಮಕ್ಳೆ. ಆದ್ರೂ ಇಬ್ರು ಮೆಂಟಾಲಿಟಿನೂ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಅತ್ತೆ? ಹೌದೌದು, ನಮ್ಮ ಮನು ಮಾಡ್ತಾ ಇರೋ ಆಟ ಅವರಿಬ್ಬರನ್ನ ದೂರ ಮಾಡ್ತಾ ಇದೆ. ತೇಜು ಮಾಡ್ತಾ ಇರೋ ಆಟ ಅವರಿಬ್ಬರನ್ನ ಒಂದು ಮಾಡ್ತಾ ಇದೆ. ನಂಗಂತೂ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿತ್ತು, ಇವರಿಬ್ರನ್ನು ಹೇಗಪ್ಪ ಒಂದ್ ಮಾಡೋದು ಅಂತ. ಆಗಿರೋ ಘಟನೆ ಕೆಟ್ಟದಾದ್ರೂ ಅದರಿಂದ ಬರ್ತಿರೋ ರಿಸಲ್ಟ್ ಮಾತ್ರ ಒಳ್ಳೇದೇ ಆಗಿದೆ. ಇಬ್ರು ಒಟ್ಟಿಗೆ ಕೂತಿರ್ತಾರೆ, ಮಾತಾಡಿ ಎಲ್ಲ ಸರಿ ಮಾಡ್ಕೋತಾರೆ. ಒಳ್ಳೆ ಮನ್ಸಿದ್ರೆ ಭಗವಂತನೇ ದಾರಿ ಮಾಡ್ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಜ್ಜಿ ಅಜ್ಜಿ ಅಜ್ಜಿ, ಅಮ್ಮ ಯಾಕಿನ್ನೂ ಬಂದಿಲ್ಲ? ಬರ್ತಾಳೆ ಪುಟ್ಟ. ನೀನೋಗಿ ಫಸ್ಟ್ ಕೈಕಾಲು ಮುಖ ತೊಳ್ಕೊಂಡ್ ಬಾ. ಕಿಚನಲ್ಲಿ ಸ್ನ್ಯಾಕ್ಸ್ ಇಟ್ಟಿದ್ದೀನಿ, ಕೊಡ್ತೀನಿ ಆಯ್ತಾ? ನಂಗೇನು ಬೇಡ, ನಂಗೆ ಅಮ್ಮ ಬೇಕಷ್ಟೇ. ಅವರೆಲ್ಲ ತೇಜು ಹುಡ್ಕೋಕ್ ಹೋಗಿದ್ರೆ ಪುಟ್ಟ. ತೇಜು ಇನ್ನೂ ಸಿಕ್ಕಿಲ್ವಾ? ಸಿಕ್ಕಿದ್ದಾನೆ, ಆದ್ರೆ ಅವನು ನಾನು ಮನೆಗೆ ಬಿಟ್ಟು ಬರ್ಬೇಕಲ್ವಾ, ಅದಕ್ಕೆ ನಿಮ್ಮಮ್ಮ ಹೋಗಿದ್ದಾಳೆ. ಅದಕ್ಕೆ ಅಮ್ಮ ಯಾಕೆ ಹೋಗ್ಬೇಕು? ಅವರಪ್ಪ ಇದ್ದಂತೆ ಅವ್ರು ಹೋಗ್ತಿದ್ರು. ಚಿನ್ನು, ತೇಜು ಸಿಕ್ಕಿರೋದು ಅವ್ರ ಅಪ್ಪನ ಕೈಗಲ್ಲ, ಅಮ್ಮನ ಕೈಗೆ. ಮತ್ತೆ ಅವ್ನು ಕಳೆದು ಹೋದ್ರೆ ಏನ್ ಮಾಡೋದು? ಅದಕ್ಕೆ ನಿಮ್ಮಮ್ಮ ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾಳೆ. ಮತ್ತೆ ಸುಲೋಚನಾ ಅಜ್ಜಿ ಅಮ್ಮನ ಹತ್ರ ಜಗಳ ಮಾಡಿದ್ರ? ಅಮ್ಮನ್ ಮತ್ತೆ ಬೈದ್ರ? ಹಂಗೇನೋ ಆಗಲ್ಲ ಬಿಡು, ನೀ ಏನ್ ತಲೆ ಕೆಡ್ಸ್ಕೊಬೇಡ. ಗೋವಿಂದ ಮಾಮ, ನಿಮ್ ಫೋನ್ ಕೊಡಿ. ಫೋನಾ? ಯಾಕೆ? ಅಮ್ಮಂಗ್ ಫೋನ್ ಮಾಡಿ ಒಂದ್ಸಲ ಮಾತಾಡ್ತೀನಿ. ಬೇಗ ಮನೆಗೆ ಬರಕ್ ಹೇಳ್ತೀನಿ. ಅಯ್ಯೋ, ಮೊಬೈಲು ನೆಟ್ವರ್ಕ್ ತೋರಿಸ್ತಾ ಇಲ್ವಲ್ಲ, ಯಾಕೆ, ಏನಾಯ್ತು? ಏನಾಯ್ತು? ಅಯ್ಯೋ ಅಜ್ಜಿ, ನಿಮ್ ಫೋನ್ ಕೊಡಿ ಅಜ್ಜಿ. ಅನು, ನಾನು ಎಲ್ಲಿಟ್ಟೆ ಫೋನ್ ಅಂತ ನಂಗೆ ನೆನಪೇ ಆಗ್ತಿಲ್ಲ ಕಣೋ. ಅಜ್ಜಿ, ನಿಮ್ ಫೋನ್ ಕೊಡಿ. ನಾನು ಅದು ಇಲ್ಲಿದೆ ಚಿನ್ನಿ, ಆದ್ರೆ ಚಾರ್ಜ್ ಹಾಕಿಲ್ಲ, ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಬಂಗಾರ. ಸರಿ ಆಗಿದ್ರೆ ನಾನು ಮ್ಯಾಜಿಕ್ ಮಾಸ್ಟರ್ ಫೋನ್ ಇಸ್ಕೊಂಡೆ ಮಾತಾಡ್ತೀನಿ. ಅನು, ನಿಂಗೇನ್ ತಲೆಗೆರೆ ಕೆಟ್ಟಿದ್ಯಾ? ಬಾಯಲ್ ಚಿನ್ನಿ, ಬಾಯಲ್ಲಿ ಬಂಗಾರ, ಬಾರೋ ಬಂಗಾರ, ಬಾ ಚಿನ್ನಿ, ಕೂತ್ಕೋ ಇಲ್ಲಿ. ಅಲ್ಲಕ್ಕಂದ, ಇವಾಗ ನಿಮ್ಮಮ್ಮ ಕಾರ್ ಓಡಿಸ್ತಾ ಇರ್ತಾರೆ, ನೀನ್ ಫೋನಲ್ಲಿ ಮಾತಾಡಿದ್ರೆ ಆಕ್ಸಿಡೆಂಟ್ ಆಗಲ್ವಾ? ಈಗ ನಿಮ್ ಮ್ಯಾಜಿಕ್ ಮಾಸ್ಟರ್ ಕಾಲ್ ಮುರ್ಕೊಂಡು ಕೂರ್ತಿದಾರ ನೋಡು, ಹಂಗೆ ಅಮ್ಮನ್ ಕಾಲ್ ಮುರಿದೋದ್ರೆ ಅಮ್ಮನ್ ಕಾಲ್ ಮುರಿಬೇಕಾ? ಇಲ್ಲಪ್ಪ, ಬೇಡ. ಮತ್ತೆ ಜಾಣೆ ಅಲ್ವಾ ನೀನು, ಪದೇ ಫೋನ್ ಮಾಡಿ ತೊಂದ್ರೆ ಕೊಡ್ಬಾರ್ದು, ಗೊತ್ತಾಯ್ತಾ? ತೇಜು ನೋಡ್ಕೊಂಡು ನಿಮ್ಮ ಅಮ್ಮ ಬರ್ತಾರೆ, ಅಲ್ಲಿವರೆಗೂ ನೀನ್ ಆಟ ಆಡ್ತಾ ಇರು. ಸರಿ ಅಜ್ಜಿ. ಹೋಗು ಆಚೆ, ನಿಧಾನ. ಅಬ್ಬ, ಇವಳೇನಾದ್ರೂ ಫೋನ್ ಮಾಡಿ ಅವ್ರ ಅಮ್ಮನ್ನ ಬಾ ಅಂತಂದ್ಬಿಟ್ರೆ ಆ ಪಲ್ಲವಿ ಇವಳು ಬಾಯಿಗೆ ಹೆದರ್ಕೊಂಡು ಓಡ್ ಬಂದ್ಬಿಡ್ತಾಳೆ. ಮಗಳು ಅಂದ್ರೆ ಅಷ್ಟು ಪ್ರಾಣ ಅವಳಿಗೆ. ಇಬ್ರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ, ಒಬ್ರಿಗೊಬ್ರು ಮಾತಾಡಿ ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಏನ್ ಹಣೆ ಬರನೋ ಏನೋ,
ಮದ್ವೆ ಆದ್ಮೇಲೆ ಎಲ್ರು ಗಂಡನ ಮನೆಗೆ ಹೋಗ್ತಾರೆ, ಆದ್ರೆ ನಮ್ ಪಲ್ಲವಿಗ ಆ ಭಾಗ್ಯನೇ ಇಲ್ವಲ್ಲ. ತಲೆ ಕೆಡಿಸ್ಕೊಡಿಯತ್ತೆ. ಸ್ವಲ್ಪ ಲೇಟ್ ಆದರೂ ಲೇಟೆಸ್ಟ್ ಅನ್ನೋ ಥರ ನಮ್ಮ ಪಲ್ಲವಿ ಚೆನ್ನಾಗೇ ಇರ್ತಾಳೆ. ಹೌದೌದು, ಮಕ್ಕಳು ಸಂಧಾನ ದೇವತೆ ತರ ಇರ್ತಾರೆ. ಈ ತೇಜು ಪಲ್ಲವಿನ ವಿಕ್ರಾಂತ್ನ ಒಂದ್ ಮಾಡೋಕೆ ಕಳೆದು ಹೋದ ಅನ್ಸುತ್ತೆ. ಅದೇನ್ ಮಾಡ್ತಾನೋ ಏನೋ. ನಾನು ಒಂಚೂರು ಕೆಲಸ ಇದೆ, ಹೋಗ್ಬರ್ತೀನಿ. ಹುಷಾರ್ ಕಣೋ. ಸರಿ. ಓಹೋ, ಅವರಿಬ್ಬರನ್ನ ಒಂದ್ ಮಾಡೋದಕ್ಕೆ ನೀವೆಲ್ಲರೂ ಓಡಾಡ್ತಿದ್ದೀರಾ? ಅವರಿಬ್ಬರನ್ನ ಒಂದ್ ಮಾಡೋದಕ್ಕೆ ಆ ತೇಜನ್ ಎತ್ಕಟ್ಟಿದ್ರೆ ಅವರಿಬ್ಬರನ್ನ ದೂರ ಮಾಡೋದಕ್ಕೆ ನಾನೀ ಪಿಳ್ಳೆನ ಎತ್ಕಟ್ತೀನಿ. ತೇಜು, ತೇಜು, ಪಪ್ಪ ತೇಜು, ತೇಜು, ಎಂತ ಕೆಲಸ ಮಾಡಿದೆ ಪುಟ್ಟ. ತೇಜು, ತೇಜು, ಯಾಕೆ ಹೀಗೆ ಮಾಡಿದೆ ಪುಟ್ಟ? ನೀನ್ ಕಾಣಿಸ್ಲಿಲ್ಲ ಅಂತ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ತೇಜು,